ಸರ್ ಯಾವ ಊರಿಂದ ಬಂದಿದ್ದೀರಾ? ಸರ್ ನಾನು ರಾಯಚೂರು ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕಿಂದ ಬಂದಿದ್ದೀನಿ ಸರ್. ರಾಯಚೂರಿಂದ ಇಲ್ಲಿ ಯಾರು ಹೌದು. ಕರ್ಕೊಂಡ್ ಬಂದಿದ್ದೀರಾ ಸರ್? ನಮ್ಮ ತಾಯಿನ ಕರ್ಕೊಂಡು ಬಂದಿದ್ದೀನಿ ಸರ್. ಏನಾಗಿತ್ತು? ಅವ್ರದ್ದು ಹಾರ್ಟಲ್ಲಿ ತೊಂದರೆ ಆಗಿತ್ತು ಸರ್, ಕರ್ಕೊಂಡು ಬಂದಿದ್ದೀನಿ ಸರ್. ಈಗ ತೋರಿಸ್ತಾ ಇದ್ದೀರಾ? ನಾ ತೋರಿಸ್ತಾ ಇದ್ದೀವಿ ಸರ್. ಎಷ್ಟು ದಿವಸ ಆಯ್ತು ಇಲ್ಲಿ ಬಂದು? ನಾ ಇವತ್ತಿಗೆ 9 ದಿನ ಆಯ್ತು ಸರ್ ಬಂದು. 9 ದಿನ. ಇಲ್ಲಿ ಎಷ್ಟು ದಿವಸದಿಂದ ಊಟ ಮಾಡ್ತಾ ಇದ್ದೀರಾ? 4 ದಿನ ಊಟ ಮಾಡ್ತೀನಿ ಸರ್. ಅದಕ್ಕಿಂತ ಮುಂಚೆ ಆಚೆ ವಾರ ಮಾಡ್ತೀನಿ ಸರ್. ಹೊರಗಡೆ ಮಾಡ್ತೀರಾ? ಹೌದು, ಇಲ್ಲ ಗೊತ್ತಿಲ್ಲ ಸರ್. ಅವಾಗೆಲ್ಲ ಹೊರಗಡೆಯಲ್ಲಿ ಎಷ್ಟು ರೂಪಾಯಿ ಆಯ್ತಿತ್ತು? ಕನಿಷ್ಠ ಅಂದ್ರೆ ಒಂದು ಪ್ಲೇಟ್ ರೈಸ್ಗೆ 50ರಿಂದ 60 ರೂಪಾಯಿ ತಗೊಂತಿದ್ದೆ ಸರ್. ಹೊರಗಡೆ ಹೊರಗಡೆ ಈಗಿಲ್ಲ, ಅದು ಉಳಿತಾ ಇದೆ, ಈಗ ಸೇವ್ ಆಗ್ತದೆ ಸರ್. ಅದು ಸೇವ್ ಆಗ್ತದೆ. ಈಗ ಫ್ರೀಯಾಗಿ ಊಟ ಕೊಡ್ತಾರಲ್ಲ, ಇವ್ರ ಬಗ್ಗೆ ಏನ್ ಹೇಳ್ತೀರಾ? ಇವರಿಗೆ ನಾವು ಮೊದಲೇ ಮಾತು ವಾಸವಿ ಅನ್ನದಾತ ಸೇವಾ ಟ್ರಸ್ಟ್ಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಅವ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಸರ್. ಇದು ಎಲ್ಲ ಬಂದಂತ ಯಾರು ಹಸ್ಕೊಂಡಿರಬಾರ್ದು, ಅವ್ರಿಗೆ ಊಟ ಕೊಡ್ತಾರೆ ಸರ್. ಅವ್ರಿಗಾಗಿ ತುಂಬಾ ಧನ್ಯವಾದ ಇಷ್ಟಪಡ್ತೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಪ್ರಸಿದ್ಧ ಆಸ್ಪತ್ರೆ ಆದಂತ ಜಯದೇವ ಆಸ್ಪತ್ರೆಗೆ. ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಚಪಾತಿ ಊಟವನ್ನ ಬಂದಂತ ಎಲ್ಲಾ ಜನಗಳು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸರಿಸುಮಾರು ಒಂದು 200ರಿಂದ 250 ಜನಕ್ಕೆ ಪ್ರತಿನಿತ್ಯ ಚಪಾತಿ ಊಟವನ್ನ ಕೊಡ್ತಾ ಇದ್ದಾರೆ. ಅದ್ ಯಾರು ಕೊಡ್ತಾ ಇದ್ದಾರೆ, ಯಾವ ಕಾರಣ ಕೊಡ್ತಿದ್ದಾರೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಟಾಕ್ ಸುದ್ದಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಅದು ನಮಗೂ ಕೂಡ ಉಪಯೋಗ ಆಗುತ್ತೆ. ಬನ್ನಿ ವಿಡಿಯೋನ ನೋಡೋಣ. ಊಟಕ್ಕೆ ಮುಂಚೆ ಪ್ರಾರ್ಥನೆ ಹೇಳ್ಕೊಡ್ತೀನಿ. ಪ್ರಾರ್ಥನೆ ಹೇಳಿ ಆಮೇಲೆ ಎಲ್ಲ ಊಟ ಮಾಡಬೇಕು. ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ, ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂದೇಹಿ ಚ ಪಾರ್ವತಿ, ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರಃ, ಬಾಂಧವಾಃ ಶಿವಭಕ್ತಾ ಚ ಸ್ವದೇಶೋ ಭುವನತ್ರಯಂ. ಜೈ ವಾಸವಿ, ಜೈ ವಾಸವಿ, ಅನ್ನದಾತ ಸುಖೀ ಭವ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಪತ್ತಿ ಸೀತಾರಾಮಯ್ಯ. ಏನಂತ ಹೇಳಿ ಸರ್? ಪತ್ತಿ ಸೀತಾರಾಮಯ್ಯ. ಪತಿ ಸೀತಾರಾಮಯ್ಯ. ಹೌದು ಸರ್. ಹಾ ಸರ್, ಇದು ಟ್ರಸ್ಟ್ ಬಗ್ಗೆ ಹೇಳ್ತೀರಾ ಸರ್? ಹೌದಪ್ಪ, ನಮಗೆ 2016 ಸ್ಥಾಪನೆ ಆಗಿದೆ. ಆಮೇಲೆ ಈಗ ಡೈಲಿ 500 to 600 ಮೆಂಬರ್ಸ್ ಊಟ ಕೊಡ್ತಾ ಇದ್ದೀವಿ. ನಿಮ್ ಟ್ರಸ್ಟ್ ವತಿಯಿಂದ? ಟ್ರಸ್ಟ್ ಇಂದ ಕೊಡ್ತಾ ಇದ್ದೀವಿ. ಒಂದು ಟ್ರಸ್ಟೀಸ್ ಒಂದು 15 ಜನ ಟ್ರಸ್ಟೀಸ್ ಇದ್ದಾರೆ. ನಾನು ಪ್ರೆಸಿಡೆಂಟ್. ಅದಕ್ಕೂ ನೀವು ಅಧ್ಯಕ್ಷರು? ನಾನು ಅಧ್ಯಕ್ಷರು ಸರ್. ಮುಂದಿನ ಮಾಹಿತಿ ನಮ್ಮ ಜಯಮಾಲ ಅಂತ ನಮ್ಮ ಮ್ಯಾನೇಜರ್ ಅವ್ರು ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ಜಯಮಾಲಾ ಅಂತ ಹೇಳಿ. ಈ ಟ್ರಸ್ಟ್ ಅಲ್ಲಿ ಏನಾಗಿದ್ರೆ ಮೇಡಮ್ ನೀವು? ಸರ್, ವಾಸವಿನಂದನ ಸೇವಾ ಟ್ರಸ್ಟ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರೆ? ಹೌದು. ಮೇಡಮ್ ಜಯದೇವದಲ್ಲಿ ನೀವು ಪ್ರತಿನಿತ್ಯ ಮಧ್ಯಾಹ್ನ ಚಪಾತಿ ಊಟ ಕೊಡ್ತೀರಾ ಅಂತ ಕೇಳಿದ್ವಿ. ಹೌದು ಸರ್. ಇವತ್ತು ಮಾತ್ರ ಚಪಾತಿ ಊಟ ಇಲ್ವಾ ಮೇಡಮ್? ಸರ್, ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ ಸ್ಟಾಫ್ ಅಡಿಗೆಯವರು ರಜಾ ಇರ್ತಾರೆ. ಹಾಗಾಗಿ ಇವತ್ತು ಒಂದ್ ದಿವಸ ಬಿಟ್ಟು ಇನ್ನೆಲ್ಲ ಉಳಿದ ದಿವಸಗಳಲ್ಲೂ ನಾವು ಚಪಾತಿ ಸರ್ವ್ ಮಾಡ್ತೀವಿ. ಇವತ್ತು ಏನೇನಿತ್ತು ಮೇಡಮ್? ಇವತ್ತು ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಉಪ್ಪಿನಕಾಯಿ ಇತ್ತು ಇದು ಸರ್. ಪ್ರತಿನಿತ್ಯ? ಹೌದು, ಇದು ಪ್ರತಿನಿತ್ಯ ಸರ್. ಇದು ಪ್ರತಿನಿತ್ಯ ಇಲ್ಲಿ ಒಂದು 180ರಿಂದ 200 ಜನ ಕೊಡ್ತಾರೆ ಅಂತ ಹೇಳಿದ್ರೆ ಹೌದಾ? ಹೌದು ಸರ್. ಸುಮಾರು 180ರಿಂದ 200 ಜನಕ್ಕೆ ದಿನ ಜಯದೇವ ಆಸ್ಪತ್ರೆಯಲ್ಲಿ ನಮ್ ಟ್ರಸ್ಟ್ ವತಿಯಿಂದಾನೇ ಊಟ ಕಳಿಸ್ತೀವಿ. ಇಲ್ಲಿ ಯಾವಾಗಿಂದ ಪ್ರಾರಂಭ ಆಯ್ತು ಮೇಡಮ್? ಸರ್, ಜುಲೈ 2023 ಮಂಜುನಾಥ್ ಅವರು ಇದ್ರು, ಡಾಕ್ಟರ್ ಮಂಜುನಾಥ್ ಅವರು. ಈಗ MP ಆಗಿದ್ದಾರೆ? ಹೌದು ಸರ್, ಹೌದು. ಅವ್ರಿಗೆ ಹೋಗಿ ಪರ್ಮಿಷನ್ ಕೇಳಿದ್ವಿ. ನಾವು ಮಾಡೋದೆಲ್ಲ ಪರ್ಮಿಷನ್ ಇಂದಾನೆ ಅವ್ರು ಪರ್ಮಿಷನ್ ಕೊಟ್ರು. ಜುಲೈಯಿಂದ 2023 ನಾವು ಇಲ್ಲಿ ಜಯದೇವದಲ್ಲಿ ಸುಮಾರು 180ರಿಂದ 200 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ ಪ್ರತಿನಿತ್ಯ? ಹೌದು, ಪ್ರತಿನಿತ್ಯ ಸರ್. ಸ್ಟ್ರೈಕ್ ಇರ್ಲಿ, ಬಂದಿರ್ಲಿ, ಏನಿರ್ಲಿ, ಹಬ್ಬ ಏನು ಇಲ್ಲ ಸರ್. ಅಲ್ಲ, ಆಲ್ ಡೇಸ್ ವರ್ಕಿಂಗ್. ನಾವು ಪ್ರತಿನಿತ್ಯ ಕೊಡ್ತೀವಿ ಸರ್. ಮೇಡಮ್ ಇಲ್ಲಿ ಟೋಕನ್ ತರ ಕೊಡ್ತೀರಾ? ಏನ್ ಮೇಡಮ್ ಇದು ಟೋಕನ್? ಸರ್ ಹೌದು, ಯಾಕೆಂದ್ರೆ ಟೋಕನ್ ಕೊಡದೆ ಹೋದ್ರೆ ನಾವು ಮುಂಚೆ ಸುಮ್ನೆ ನೋಡಕ್ ಹೋದಾಗ ಒಂದ್ಸರಿ ನೋಡಿದ್ವಿ. ನಮ್ಕಿಂತ ಮುಂಚೆ, ನಾವು ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬೇರೆಯವ್ರು ಊಟ ಕೊಡಬೇಕಾದ್ರೆ ಅಲ್ಲಿ ನೋಡಿದ್ವಿ. ರೋಡಲ್ಲಿ ಕಾಮಗಾರಿ ಕೆಲಸ ಮಾಡೋರು, ಆಟೋದವರು, ಅವರೆಲ್ಲ ಬಂದು ಊಟ ಮಾಡ್ತಾ ಇದ್ರು. ನಮ್ ಸರ್ದು ಒಂದೇ ರೂಲ್ಸ್ ಏನಂದ್ರೆ, ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಬೇಕು. ಅವಶ್ಯಕತೆ ಇದೆಯೋ ಅವರಿಗೆ. ಅವರು ಎಲ್ಲೆಲ್ಲಿಂದನೋ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿರ್ತಾರೆ, ರಾಜ್ಯಗಳಿಂದೆಲ್ಲ ಬಂದಿರ್ತಾರೆ. ಅವ್ರಿಗೆ ಒಂದೊತ್ತು ಊಟ ಮಾಡಕ್ ಗತಿ ಇರಲ್ಲ ಅಂತಲ್ಲ, ಆ ಟೈಮಿಗೆ ಅವ್ರಿಗೆ ಊಟ ಮಾಡಕ್ಕೂ ಟೈಮ್ ಇರಲ್ಲ, ಅಥವಾ ನೆನಪು ಇರಲ್ಲ. ಪೇಷಂಟ್ಗೋಸ್ಕರ ಓಡಾಡ್ತಾ ಇರ್ತಾರೆ. ಸೊ ಆತರ ಆಗ್ಬಾರ್ದು. ಹೌದು ಹೌದು, ಅವರಿಗೆ ತಲುಪಬೇಕು ಅಂತೇಳಿ, ಫಲಾನುಭವಿಗಳಿಗೆ ನೀಟಾಗಿ ತಲುಪಬೇಕು ಅಂತೇಳಿ ನಮ್ಮ ಪ್ರೆಸಿಡೆಂಟ್ ಪತ್ತಿ ಸೀತಾರಾಮ ಅವ್ರ ವ್ಯೂ. ಹಾಗಾಗಿ ನಾವು ವಾರ್ಡ್ಗಳಿಗೆ ಹೋಗಿ ಟೋಕನ್ ಕೊಟ್ಟು ಬರ್ತೀವಿ. ನಮ್ಮ ಹತ್ರ ಟೋಕನ್ಸ್ ಇರುತ್ತೆ. ದಿನ ಒಂದೊಂದು ಬಣ್ಣ ಟೋಕನ್ ಮಾಡ್ಕೊಂಡಿರ್ತೀವಿ. ಅದ್ರಲ್ಲಿ ಡೇಟು ಮತ್ತೆ ಅವ್ರ ಪೇಷಂಟ್ದು ಫೈಲು ನಂಬರು ನೋಡಿ ಬರ್ದು
ಪ್ರತಿಯೊಂದು ಬೆಡ್ಗೂ ಹೋಗಿ ಪೇಷಂಟ್ ಅಟೆಂಡರ್ ಕೈ ಚೀಟಿ ಕೊಟ್ಟು ಬರ್ತೀವಿ. ಓ, ಅಂದ್ರೆ ಪ್ರತಿನಿತ್ಯ ಹೋಗಿ ಹೌದು, ಪ್ರತಿನಿತ್ಯ. ಟೋಕನ್ ಕೊಟ್ಟು ಹೌದು ಬರ್ತೀರಾ? ಸರ್, ಹೌದು ಹೌದು ಹೌದು. ಅಂದ್ರೆ ಪೇಷಂಟ್ ಜೊತೆ ಬಂದಿರೋ ಜೊತೆರಲ್ಲ ಅವ್ರಿಗೊಬ್ರಿಗೆ ಊಟ ಕೊಡ್ತೀವಿ. ಫ್ರೀ ಊಟ? ಹೌದು ಸರ್, ಫ್ರೀ ಹೌದು. ಊಟ ಅಂದ್ರೆ ಹೊಟ್ಟೆ ತುಂಬಾ ಕೊಡ್ತೀರಾ? ಹೌದು ಸರ್, ಹೊಟ್ಟೆ ತುಂಬಾ ಸರ್. ಅವ್ರು ಎಷ್ಟು ಸರಿ ಬಡ್ಸ್ಕೊಂಡ್ರು ನಾವು ಬೇಜಾರ್ ಮಾಡ್ಕೊಳಲ್ಲ ಬಡ್ಸಕ್ಕೆ. ಆದ್ರೆ ಚೆಲ್ಲಕ್ ಮಾತ್ರ ಬಿಡೋದಿಲ್ಲ. ಚೆಲ್ಲಿದ್ರೆ ಖಂಡಿತವಾಗ್ಲೂ ಅವ್ರು ದುಡ್ಡು ಕಟ್ಟೆ ಹೋಗ್ಬೇಕು. ಅವ್ರಿಗೆ ಅದೇ ತರ ಅಭ್ಯಾಸ ಆಗೋಗಿದೆ. ಎಲ್ಲರಿಗೂ ಭಯ ಇದೆ. ಏನಂದ್ರೆ ಸರ್, ನೀವು ಮದ್ವೆ ಮನೆಗಳಲ್ಲೆಲ್ಲ ನೋಡಿದೀನಿ, ಸುಮ್ನೆ ಊಟ ವೇಸ್ಟ್ ಮಾಡ್ತಾರೆ. ಹೌದೌದು. ಅದು ಎಷ್ಟು ಮುಖ್ಯ ಅಂತ. ಅನ್ನ ತುಂಬಾ ಹೌದು. ನಾವು ಒಳ್ಳೆ ರಾ ರೈಸ್ ಯೂಸ್ ಮಾಡಿ ಆತರ ಈ ತರ ಅಕ್ಕಿ ಎಲ್ಲ ಮಾಡೋದಿಲ್ಲ. ಒಳ್ಳೆ ಕ್ವಾಲಿಟಿ ಅಕ್ಕಿ, ದಾನಿಗಳಿದ್ದಾರೆ. ಬುಲೆಟ್ ರೈಸ್ ಆಗ್ತಾ ಇದೆ. ಹೌದು ಸರ್, ದಾನಿಗಳ ಸಹಾಯದಿಂದಾನೇ ಮಾಡ್ತಾ ಇರೋದು. ನೀಟಾಗಿ ಅವರಿಗೆ ಮುಟ್ಟಬೇಕು ಅನ್ನೋ ಅಪೇಕ್ಷೆಯಿಂದ ನಾವು ವಾರ್ಡ್ಗಳಿಗೆ ಹೋಗಿ ಟೋಕನ್ ಕೊಟ್ಟು ಬರ್ತೀವಿ. ಆ ಟೋಕನ್ ತಗೊಂಡ್ ಬಂದವ್ರಿಗೆ ಊಟ ಕೊಡ್ತೀವಿ ಫಸ್ಟ್. ಟೋಕನ್ ಕೊಡದೇ ಇದ್ದವ್ರನ್ನು ಸೈಡ್ ಅಲ್ಲಿ ನಿಲ್ಸಿರ್ತೀವಿ. ನಾವು ಹೆಚ್ಚಿಗೆನೆ ತಗೊಂಡ್ ಹೋಗಿರ್ತೀವಿ ಊಟನ. ಮತ್ತೆ ಒಂದ್ 30 ಜನ ಎಕ್ಸ್ಟ್ರಾ ಆಗೇ ಆಗ್ತಾರೆ ಸರ್. 200 ರಿಂದ 230-50 ಜನ ಆಗುತ್ತೆ ಸರ್, ಒಂದೊಂದ್ಸರಿ ಆಗುತ್ತೆ ಸರ್. ಕೊಡ್ತೀರಾ? ಆಗುತ್ತೆ ಸರ್, ಹೌದು. ಅಂದ್ರೆ ಮೊದಲ ಆದ್ಯತೆ ನಿಮ್ಗೆ ಟೋಕನ್. ಹೌದು ಸರ್, ಟೋಕನ್ ಕೊಟ್ಟವ್ರಿಗೆ, ಪೇಷಂಟ್ ಕಡೆ ಟೋಕನ್ ಕೊಟ್ಟವ್ರಿಗೆ ಫಸ್ಟ್ ಆದ್ಯತೆ. ಅವರು ಪೇಷಂಟ್ ಅಟೆಂಡರ್ಸೇ ಬೇರೆಯವ್ರು. ಹೌದು. ಬಟ್ ಅವ್ರನ್ನ ವೇಟ್ ಮಾಡಿಸ್ತೀವಿ. ಇವ್ರದೆಲ್ಲ ಮುಗಿತಿದಂಗೆ ನೆಕ್ಸ್ಟ್ ಅವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ನಿಮ್ಮ ಹತ್ರ ಪ್ರತಿದಿನ ಒಂದ್ 250ಕ್ಕೂ ಹೆಚ್ಚು ಊಟ ತಗೊಂಡು? ಹೌದು ಸರ್, ಹೌದು ಸರ್, ಹೌದು. ಪ್ರತಿನಿತ್ಯ? ಹೌದು ಮೇಡಮ್. ಆಮೇಲೆ ನೀವು ಸ್ಟಾರ್ಟಿಂಗು ಒಂದೇನೋ ಪ್ರೇಯರ್ ಮಾಡಿಸಿರಿ, ಏನ್ ಪ್ರೇಯರ್ ಮೇಡಮ್ ಅದು? ಸರ್, ಅದು ಅನ್ನಪೂರ್ಣೇಶ್ವರಿ ಶ್ಲೋಕ. ಸೊ ಶಿವನೇ, ನನಗ್ ಗೊತ್ತಿರೋ ಹಂಗೆ ಕಥೆಯಲ್ಲಿ ಶಿವನೇ ದೇವಿಗೆ ಬೇಡ್ಕೊಂತಾನೆ ಅನ್ನದಾನ ಮಾಡು ಅಂತ ಹೇಳಿ ಅಂತ. ನಾವು ನೀವು ಯಾರು ಮಾಡೋದಲ್ಲ ಅನ್ನದಾನ. ಹೌದು ಸರ್, ಭಗವಂತನ ರೂಪ ಅದು. ಪ್ರತಿ ಮೊದಲಿಂದನೂ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಯಾವ್ದು ಇಲ್ಲ ಅಂತ ಬಂದಿದೆ. ಬೇರೆ ಯಾವ ದಾನ ಮಾಡಿದ್ರು ಇನ್ನೂ ಸ್ವಲ್ಪ ಕೊಡು ಅಂತಾರೆ ಸರ್, ಯಾರಾದ್ರೂ ಅಷ್ಟೇ. ನೀವು 10 ರೂಪಾಯಿ ಕೊಟ್ರೆ 20 ರೂಪಾಯಿ ಯಾಕೆ ಕೊಟ್ಟಿಲ್ಲ ಅಂತಾರೆ. ಆದ್ರೆ ಅನ್ನ ಹಂಗಲ್ಲ. ಒಂದ್ಸರಿ ಹೊಟ್ಟೆ ತುಂಬಿತು ಮನುಷ್ಯ ಅಂದ್ರೆ ಮತ್ತೆ 2 ಅವರ್ ಅವ್ನೇನು ಕೇಳೋದಿಲ್ಲ. ಸೊ ಅದಕ್ಕಿಂತ ಒಳ್ಳೆ ದಾನ ಇನ್ನೊಂದಿಲ್ಲ, ಮತ್ತೆ ಅವ್ರು ಕೇಳೋದು ಇಲ್ಲ. ಹಾಗಾಗಿ ನಾವು ಅನ್ನದಾನನೇ ಶ್ರೇಷ್ಠ ದಾನ ಅಂತ ಮಾಡ್ತಾ ಇರೋದು ಸರ್. ಆಮೇಲೆ ನಿಮ್ಮ ಸ್ಟಾಫ್ ಗಳೆಲ್ಲ ತುಂಬಾ ಸ್ಟ್ರಿಕ್ಟ್, ಅಷ್ಟೇ ಮಾನವೀಯತೆ ಇರುವಂತವ್ರು. ಹೌದು ಸರ್, ಎಲ್ಲಾರನ್ನು ಲೈನ್ ನಿಲ್ಸಿ ತುಂಬಾ ನೀಟಾಗಿ ಕೊಡ್ತಾ ಇದ್ರು. ಹೌದು ಸರ್. ಯಾಕೆ ಮೇಡಮ್ ಆತರ ಲೈನ್ ಅಪ್? ಸರ್, ಇದು ಶಾಲೆ ಅಲ್ಲ. ಶಾಲೆಯಲ್ಲಿ ಅವರೇ ಮಕ್ಕಳು ದಿನ ಬರ್ತಿರ್ತಾರೆ. ಅವ್ರಿಗೊಂದ್ ಶಿಸ್ತು ಒಂದ್ಸರಿ ಕಳ್ಸ್ಬಿಟ್ರೆ ಅವ್ರು ಅದೇ ತರ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ಇವತ್ತು ಒಂದ್ ದಿವಸ ತಾಯಿ ನೋಡ್ಕೊಳ್ತಾ ಇರೋಳು ತಾಯಿ ಬರ್ತಾಳೆ, ಒಂದ್ ದಿವಸ ತಮ್ಮ ಬರ್ತಾರೆ, ತಂಗಿ ಬರ್ತಾರೆ. ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿರಲ್ಲ. ನಾವು ನೀಟಾಗಿ ಫಾಲೋ ಮಾಡದೆ ಹೋದ್ರೆ ಜನ ಅಲ್ಲಲ್ಲೇ ಚೆಲ್ಲೋಗೋ ಚಾನ್ಸಸ್ ಇರುತ್ತೆ. ಅನ್ನ ತೆಗೆದು ಚೆಲ್ಲೋಗ್ಬೋದು, ಅಥವಾ ತರಕಾರಿ ಸಿಪ್ಪೆ ಎಸಿತಾರೆ. ಕ್ಲೀನ್ ಆಗಿರಲ್ಲ. ಕ್ಲೆನ್ಲಿನೆಸ್ ಮೇಂಟೈನ್ ಮಾಡ್ಬೇಕು ನಮಗೆ. ಹೌದು ಹೌದು ಹೌದು. ಸೊ ನಾವು ಪ್ರತಿಯೊಂದನ್ನು ಅದಕ್ಕೆ ಶಿಸ್ತುಬದ್ಧವಾಗಿ ಮಾಡೋದು. ಕುತ್ಕೊಳಕ್ ಹೇಳೋದು, ನಿಂತ್ಕೊಂಡು ಹೆಂಗು ಊಟ ಮಾಡಕ್ ಬಿಡೋದಿಲ್ಲ. ಕಟ್ಟೆಗಳಿದೆ ಅಲ್ಲೆಲ್ಲ, ಕಟ್ಟೆ ಮೇಲೆ ಕುತ್ಕೊಂಡು ಊಟ ಮಾಡಿ ತಟ್ಟೆಗಳನ್ನೆಲ್ಲ ನೀಟಾಗಿ ತೊಳೆದು ವಾಪಸ್ ಇಟ್ಟು ಹೋಗ್ಬೇಕು ಸರ್. ಆಮೇಲೆ ಅಲ್ಲಿ ಕುತ್ಕೊಳ್ಳೋ ಜಾಗ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ತೊಳೆಯೋ ತಟ್ಟೆ ತೊಳೆಯೋದಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತೆ. ಹೌದು ಸರ್, ಹೌದು. ಹೋಟ್ಲಿಗಿಂತ ಸಿಸ್ಟಮೆಟಿಕ್ ಆಗಿದೆ. ಹೌದು ಸರ್, ಹೌದು. ನೀವೆಲ್ಲ ಇಷ್ಟೊಂದು ನೀಟಾಗಿ ಮೇಂಟೈನ್ ಮಾಡ್ತಾ ಇರೋದಕ್ಕೆ ಅದೆಲ್ಲ ಉಳ್ಕೊಂಡು. ಹೌದು ಸರ್, ಹೌದು ಸರ್, ಹೌದು. ಬಿಟ್ಬಿಟ್ಟಿದ್ರೆ ಏನಾಗುತ್ತೆ, ತಟ್ಟೆಗಳು ತೊಳಿದಾರ್ದೆ ಹೋಗ್ತಾರೆ, ನೀಟಾಗಿ ಮೇಂಟೆನೆನ್ಸ್ ಮಾಡೋದಿಲ್ಲ. ಆಸ್ಪತ್ರೆಯವರು ನಮಗೂ ಒಂದ್ ಸಹಾಯ ಮಾಡಕ್ಕೆ, ಜನಗಳಿಗೂ ಹೆಲ್ಪ್ ಆಗ್ಲಿ ಅಂತ ಒಂದು ಜಾಗ ಕೊಟ್ಮೇಲೆ ನಾವು ಅಲ್ಲಿ ನೀಟಾಗಿ ಇಟ್ಕೊಂಡ್ರೆ ಸಾರ್ವಜನಿಕರು ಅವ್ರ ಪಾಪ ಅವರೇ ತೊಂದರೆಗಳೆಲ್ಲ ಬಂದಿರ್ತಾರೆ. ಅವರಿಗೆ ಕೆಲವ್ರಿಗೆ ಅರ್ಜೆಂಟ್ ಇರುತ್ತೆ ಹೋಗೋದು, ಮಾಡಬಾರ್ದು ಅಂತ ಉದ್ದೇಶ ಇರಲ್ಲ. ಆದ್ರೆ ನಾವ್ ಹೇಳಿದ್ರೆ ನೀಟಾಗಿ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ ಸರ್. ಇದೇ ಊಟ ಹೊರಗಡೆ ಮಾಡ್ರೆ ಎಷ್ಟಾಗ್ಬೋದು ಮೇಡಮ್? ಸರ್, ಆಗ್ಬೋದು ಒಂದು 50 ರಿಂದ 60 ರೂಪಾಯಿ ಆಗ್ಬೋದು ಸರ್. ಪ್ರತಿಯೊಬ್ಬರಿಗೂ ಉಳಿತಾಯ? ಹೌದು, ಉಳಿತಾಯನೂ ಆಗುತ್ತೆ ಸರ್, ಖಂಡಿತವಾಗ್ಲೂ ಉಳಿತಾಯ ಆಗುತ್ತೆ. ಊಟ ಬಡಿಸ್ತೀರಾ ಮೇಡಮ್? ನೀವು ಜಯದೇವ್ ಹತ್ರ ಎಷ್ಟು ಬಾರಿಯಿಂದ ಬಂದಿದ್ದೀರಾ ಮೇಡಮ್? ಸರ್, ನಾವು ಜಯದೇವ ದಿನ ಹೋಗ್ತಾ ಇರ್ತೀರಾ? ಹೌದು. ಅಲ್ಲಿ ಕೆಲವರು ತುಂಬಾ ಹಸ್ಕೊಂಡಿರ್ತಾರೆ, ಎಲ್ಲ ಅನುಕೂಲ ಆಗಿರೋರು ಇರ್ತಾರೆ, ಬಡವರು ಕಷ್ಟದಲ್ಲಿರೋರು ಇರ್ತಾರೆ. ಆದ್ರೆ ಒಂದ್ ಟೈಮ್ ಊಟಕ್ಕೂ ಕೂಡ ಒಂದೊಂದ್ ಟೈಮ್ ಎಲ್ಲರೂ ಕಷ್ಟದ ಪರಿಸ್ಥಿತಿ ಬರುತ್ತೆ. ಅವ್ರ ಊಟ ಫ್ರೀಯಾಗಿ ಸಿಕ್ಕಿದಾಗ ಅವರ ಕಣ್ಣಲ್ಲಿ ಒಂದು ಸರ್, ಅದು ತುಂಬಾ ಜನ ಕಣ್ಣಲ್ಲಿ ನಾವು ನೀರ್ ನೋಡಿದೀವಿ. ಇದೇನ್ ಹೊಸದಲ್ಲ ನಮ್ಗೆ. ಅವ್ರ ಎಷ್ಟೋ ಜನ ನಮ್ಗೆ ಹರ್ಸೋಗ್ತಾರೆ, ನಿಮ್ಗೆ ಒಳ್ಳೇದಾಗ್ಲಮ್ಮ, ನೀವು ಇಷ್ಟು ಜನಕ್ಕೆ ಊಟ ಹಾಕ್ತಾ ಇದೀರಿ, ದಾನಿಗಳಿಗೂ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳೋಗ್ತಾರೆ. ಎಷ್ಟೋ ಜನ ಒಂದೊತ್ತು ಊಟಕ್ಕೆ ಗತಿ ಇಲ್ದಲೆ, ಅಂದ್ರೆ ಊಟ ಮಾಡಕ್ಕೂ ಆಗಲ್ಲ ಕೆಲವ್ರಿಗೆ ಆಗೋದು ಇಲ್ಲ. ಆ ಟೈಮಿಗೆ ನೀವು ಟೋಕನ್ ಕೊಟ್ಟಿದ್ದಕ್ಕೆ ನೆನ್ಪ್ ಮಾಡ್ಕೊಂಡು ಊಟಕ್ಕೆ ಬಂದಮ್ಮ, ನನ್ನ ಹತ್ರ ದುಡ್ಡಿಲ್ಲ ಅಂತ ಅಲ್ಲ, ನಾನ್ ಬಂದಿರೋದು ನೀವು ಟೋಕನ್ ಕೊಟ್ಟಿದ್ ನೆನಪಾಗಿ ಊಟಕ್ಕೆ ಬಂದೆ ಅಂತ ಹೇಳೋರು ಇದಾರೆ. ಕೆಲವ್ರು 1 ದಿವಸ 2 ದಿವಸ ಊಟ ಮಾಡ್ದಲೇ ಇರೋರು ಇರ್ತಾರೆ. ಕೆಲವರು ಗೊತ್ತೇ ಇರೋದಿಲ್ಲ. ಗೊತ್ತಾಗುತ್ತೆ. ಹೌದು ಸರ್, ಖಂಡಿತವಾಗ್ಲೂ ಸರಿ ನೀವ್ ಹೇಳೋದು. ಆಮೇಲೆ ಎಷ್ಟೋ ಬಂದು ಆಮೇಲೆ ಖುಷಿಯಿಂದ ಬಂದು ಏನೋ ಅಂದ್ರೆ ಕಣ್ಣು ಗೊತ್ಕೊಂಡು ತಿಂದಂಗೆ. ಹೌದು ಸರ್, ದೇವ್ರಿಗೆ ಎಷ್ಟೋ ಜನ ನಮ್ ತಲೆ ಮೇಲೆ ಆಶೀರ್ವಾದ ಮಾಡೋದವರು ಇದಾರೆ, ಕಣ್ಣಲ್ಲಿ ನೀರ್ ಹಾಕೋದವರು ಇದಾರೆ. ನಿಮ್ಗೆ ಅವಾಗ ಯಾವ್ದು ರೀತಿ ಒಂದ್ ಸಾಧನೆ ಇರುತ್ತೆ, ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ ಮೇಡಮ್? ಸರ್, ನಮಗ್ ಫೀಲಿಂಗ್ ನಾವು ಹೇಳಕ್ಕೆ ಬರೋದಿಲ್ಲ, ಅಷ್ಟು ಫೀಲ್ ಆಗುತ್ತೆ. ನಮ್ಮ ಈ ಆಶೀರ್ವಾದದಿಂದಾನೇ ನನ್ ಮಗನು ಮುಂದೆ ಬಂದಿರೋದು. ಅವನು ಓದ್ತಾ ಇದ್ದ, ನಾನ್ 10th ಸ್ಟ್ಯಾಂಡರ್ಡ್ ಇದ್ದ, ನಾನು ಈ ಸಂಸ್ಥೆಗೆ ಸೇರ್ಕೊಂಡಾಗ. ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವ್ನ್ ಕಾಲ್ ಮೇಲೆ ಅವ್ನ್ ನಿಂತ್ಕೊಂಡಿದ್ದಾನೆ ಅಂದ್ರೆ ಈ ಸಾರ್ವಜನಿಕರ ಆಶೀರ್ವಾದನೇ ಅನ್ಬೋದು. ಆ ತಾಯಿ ವಾಸವಿ ಮತ್ತೆ ನಮ್ ಸರ್ ಪ್ರೆಸಿಡೆಂಟ್ ಸೀತಾರಾಮಯ್ಯ ಅವರು ನನ್ಗೆ ಅವಕಾಶ ಮಾಡ್ಕೊಟ್ರು.
ನಾವ್ ಅನ್ನದಾನ ಎಲ್ರಿಗೂ ಸೇವೆ ಸಿಗೋದಿಲ್ಲ ಸರ್. ಹೇಳ್ತಾರೆ ಏನು ನೀವು ಕೆಲಸ ಮಾಡ್ಬೋದು ಅಂತ. ಅನ್ನದಾನ ತುಂಬಾ ಶ್ರೇಷ್ಠ ದಾನ. ಎಲ್ಲರೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸ್ಟಾಫ್ ಆಗ್ಲಿ ಟ್ರಸ್ಟೀಸ್ಗೆ ನಮ್ ದಾನಿಗಳೇ ಹೇಳ್ತಾರೆ ನಿಮ್ಗೆ ಎಂತ ಒಳ್ಳೆ ಶ್ರೇಷ್ಠ ಕೆಲಸ ಸಿಕ್ಕಿದೆ, ನಾವ್ ಯಾವತ್ತೂ ಒಂದ್ ದಿವಸ ಕೊಡ್ತೀವಿ, ನೀವೆಲ್ಲರಿಗೂ ಹೆಲ್ಪ್ ಮಾಡ್ತೀರಿ ಅಂತೇಳಿ ಅವರು ನಮ್ಗೆ ಗ್ರಾಟಿಟ್ಯೂಡ್ ತೋರಿಸ್ತಾರೆ. ಇದೆಲ್ಲ ಕೆಲಸ ನಡೀತಾ ಇರೋದು ದಾನಿಗಳಿಂದ. ನಾನು ಟ್ರಸ್ಟ್ ನ ಅಧ್ಯಕ್ಷರು ಕಾರ್ಯದರ್ಶಿ ಯಾರಿದ್ದಾರೆ ಮೇಡಮ್? ಸರ್ ನಮ್ ಟ್ರಸ್ಟ್ ನ ಅಧ್ಯಕ್ಷರು ಪತ್ತಿ ಸೀತಾರಾಮಯ್ಯ ಅಂತ ಹೇಳಿ, ಕಾರ್ಯದರ್ಶಿಗಳು ಬಿ ರಾಮಸ್ವಾಮಿ ಅಂತ ಹೇಳಿ, ಇನ್ನು ಯಾರು ಇದ್ದಾರೆ ಮೇಡಮ್? ಚೇರ್ಮನ್ ರಾದಂತ ಮಾನಂದಿ ರಮೇಶ್ ಅವರು ಇದ್ದಾರೆ, ಮತ್ತೆ ಟ್ರೆಷರರ್ CS ವಿಶ್ವನಾಥ್ ಗುಪ್ತಾ ಅಂತಿದ್ದಾರೆ, ವೈಸ್ ಪ್ರೆಸಿಡೆಂಟ್ M ಯುವರಾಜ್ ಅಂತಿದ್ದಾರೆ ಸರ್. ಅವರು ಮೇನ್ ಬೋರ್ಡ್ ಆಫ್ ಟ್ರಸ್ಟೀಸ್. ಅದು ಬಿಟ್ಟು ಇನ್ನು 21 ಜನ ಟ್ರಸ್ಟೀಸ್ ಇದ್ದಾರೆ ಸರ್. 21 ಜನ? ಹೌದು ಸರ್. ಜಾಯಿಂಟ್ ಟ್ರೆಷರರ್ ಆಗಿ ಮಾಲೂರು ಕೃಷ್ಣ ಶೆಟ್ಟಿ ಅವ್ರ ಮಗ ಹೇಮಂತ್ ಕೆ ಶೆಟ್ಟಿ ಅವರಿದ್ದಾರೆ. ಅವರು ಮಾಲೂರು ಕೃಷ್ಣ ಶೆಟ್ಟಿ ಅವರು ನಮ್ಗೆ ಪ್ರತಿ ತಿಂಗಳು ದಿನಸಿ ಸಾಮಾನುಗಳನ್ನ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ ಸರ್. ಟ್ರಸ್ಟಿಗಳಾಗಿದ್ರು ಕೂಡ ದಿನಸಿ ಹೌದು ಸರ್. ನಮ್ ಟ್ರಸ್ಟಿಗಳು ದಾನ ಸಹಾಯ ಮಾಡ್ತಾರೆ ಸರ್. ಇರೋರೆಲ್ಲರೂ ಕೂಡ ಹೌದು ಸರ್ ಮಾಡ್ತಾರೆ. ಹೌದು. ಟ್ರಸ್ಟೀಸ್ ಅವ್ರ ಹುಟ್ಟಿದ ಹಬ್ಬಗಳಿರ್ಲಿ, ಆನಿವರ್ಸರೀಸ್ ಇರ್ಲಿ, ಅವರು ಇಲ್ಲಿ ನಮ್ ಟ್ರಸ್ಟಿಗೆ ಅವ್ರ ಧನ ಸಹಾಯ ಮಾಡಿ, ಯಾಕೆಂದ್ರೆ ಆಚರಣೆ ಮಾಡ್ಕೊತಾರೆ. ಹೌದು ಸರ್, ಅವ್ರು ಇಲ್ಲೇ ಬಂದೇ ಆಚರಣೆ ಮಾಡ್ಕೊಂತಾರೆ ಸರ್. ನಮ್ ಟ್ರಸ್ಟೀಸ್ ಅವ್ರ ಮನೆಗಳಲ್ಲಿ ಮದ್ವೆ ಕಾರ್ಯಗಳು ನಡೀತಾ ಇದ್ರು ಇಲ್ಲಿ ಊಟಕ್ಕೆ ಸಹಾಯ ಮಾಡ್ತಾರೆ. ಇಲ್ಲೇ ಒಂದ್ ದಿವಸದ ಊಟ ಸ್ಪಾನ್ಸರ್ಶಿಪ್ ಅವರೇ ಅಡಿಗೆ ಮನೆ, ಮದ್ವೆ ಮನೆಯಿಂದಾನೇ ಕೆಲವು ಸತಿ ಅಡಿಗೆನು ಕಳ್ಸೋ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಹಾ ಸರ್. ನಮ್ಮ ಟ್ರಸ್ಟೀಸ್ ಪ್ರತಿಯೊಬ್ರು ಹೆಲ್ಪ್ ಮಾಡ್ಕೊಂಡು ಬಂದಿರೋದಕ್ಕೆ ಶುರುನಲ್ಲಿ ನಮಗೆ ಹೊರಗಡೆಯಿಂದ ಯಾವ್ದು ಧನ ಸಹಾಯ ಬಂದಿಲ್ಲ ಸರ್. ಈಗಲೂ ಯಾವ ತರ ಒಂದೊಂದಿನ ಇಲ್ಲ ಅಂದ್ರೆ ನಿಮ್ ಟ್ರಸ್ಟ್? ಹೌದು ಸರ್, ಖಂಡಿತವಾಗ್ಲೂ ನಮ್ ಟ್ರಸ್ಟೀಸ್ ಅಮೌಂಟ್ ಇಂದಾನೆ ನಾವ್ ನಡ್ಸ್ಕೊಂಡ್ ನಡೆಯುತ್ತೆ ಸರ್. ಹೌದು. ಯಾರು ಕೊಟ್ಟಿಲ್ಲ ಅಂದ್ರೂ ನೀವಂತೂ ನಿಲ್ಸಲ್ಲ ಸರ್, ಒಂದ್ ದಿವಸನೂ ನಿಲ್ಸಿಲ್ಲ. 8 ವರ್ಷದಿಂದ ಯಾರು ದಾನ ಮಾಡಿಲ್ಲ ಅಂದ್ರೂ ನೀವು ನಡ್ಸ್ಕೊಂಡ್ ಬರ್ತಾ ಇದೀವಿ ಸರ್. ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಒಂದೇ ಇಲ್ಲ, ಯಾವುದೇ ಅನ್ನದಾನದಲ್ಲಿ ಸಹಾಯ ಮಾಡ್ತಿರೋ ಎಲ್ಲಾ ದಾನಿಗಳಿಗೂ ನಾನು ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟ. ಮೇಡಮ್, ನೀವು ಇಷ್ಟೊಂದು ನೀಟಾಗಿ ಸ್ಪಷ್ಟವಾಗಿ ಎಲ್ಲವನ್ನು ಮಾಡಿದೆ. ನೀವ್ ಹೇಳಿದ್ರಿ ಅವಾಗ್ಲೇ, ಹೌದು, ನೀವ್ ನೋಡಿ ನಿಮ್ಗೆ ಎಂತ ಒಳ್ಳೆ ಮನ್ಸಿದೆ ಅಂದ್ರೆ, ತುಂಬಾ ಸ್ಟ್ರಿಕ್ಟ್ ನೀವು. ಅದ್ರ ಪ್ರತಿಯೊಬ್ಬರಿಗೂ ಊಟ ಮಾಡ್ಸೇ ಕಳಿಸ್ತೀರಾ. ಹೌದು ಸರ್. ಆದ್ರೆ ಅಷ್ಟೇ ಸ್ಟ್ರಿಕ್ಟ್ ಇರ್ತದೆ. ನಿಮ್ಮೊಂದ್ ಮಾತು ಹೇಳಿದ್ರಿ, ಯಾರು ಕೂಡ ಇದು ಓಪನ್ ಆಗಿ ಹೇಳ್ಕೊಳ್ಳಲ್ಲ. ನನಗೆ ಈ ಅನ್ನದಾನ ಮಾಡ್ತಾ ಇರೋದ್ರಿಂದ ನನ್ನ ಮಗನಿಗೆ ಒಂದ್ ಒಳ್ಳೆ ಭವಿಷ್ಯ ಸಿಕ್ತು, ದೇವ್ರ ನೆನ್ಕೊಂಡ್ರಿ, ದೇವ್ರ ರೂಪದಲ್ಲಿ ನಿಮ್ಮ ಓನರ್ ಅಂದ್ರೆ ಅಧ್ಯಕ್ಷರನ್ನು ಕೂಡ ಒಳ್ಳೆ ಗೌರವ ಸ್ಥಾನದಲ್ಲಿ ನೋಡಿದ್ರಿ. ನೀವ್ ಈ ತರ ಹಿಂಗ್ ಮಾಡ್ತಾ ಇದಿಲ್ಲ ಮೇಡಮ್. ನಿಮ್ಗೆ ಈ ಕೆಲಸ ಬಿಟ್ಟು ಬೇರೆ ಏನಾರ ಕೆಲಸ ಮಾಡಿದಿರೆ ಇಷ್ಟು ತೃಪ್ತಿ ಸಿಕ್ತಿತ್ತ ಮೇಡಮ್? ಇಲ್ಲ ಸರ್, ಈ ಕೆಲಸದಲ್ಲಿ ಇರೋಷ್ಟು ತೃಪ್ತಿ ಬೇರೆ ಯಾವ ಕೆಲಸದಲ್ಲೂ ಸಿಗಲ್ಲ. ಇದನ್ನ ಒಂದ್ ಕೆಲಸ ಅಂತ ಮಾಡಲ್ಲ? ಇಲ್ಲ ಸರ್, ಸೇವೆ ಅಂತಾನೆ ಮಾಡ್ತಾ ಇರೋದು. ಕೆಲಸ ಅಂತ ಮಾಡಿದ್ರೆ ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಿತ್ತು. ಇವಾಗ್ಲೂ ಅವಕಾಶಗಳಿದೆ, ಇಲ್ಲ ಅಂತಿಲ್ಲ. ಆದ್ರೆ ನನಗೆ ಈ ಸೇವೆ ಮಾಡಕ್ಕೆ ತುಂಬಾ ಇಷ್ಟ ಇರೋದ್ರಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದು ಸರ್. ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ 8 ವರ್ಷದಿಂದ ಮಾಡ್ತಾ ಇದ್ದೀನಿ. ಮಾರ್ಚ್ 2016ರಲ್ಲಿ ಈ ಸಂಸ್ಥೆ ಶುರುವಾಗಿದ್ದು, ನಾನ್ ಮೇ 2016ರಿಂದಲೂ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಏನೇನು ಊಟ ತಿಂಡಿ ಸಿಗುತ್ತೆ ಮೇಡಮ್? ಪ್ರತಿನಿತ್ಯ ಬರೀ ಅನ್ನ ಚಪಾತಿ? ಪ್ರತಿನಿತ್ಯ ಅನ್ನ ಸಾಂಬಾರು ಚಪಾತಿ ಇರುತ್ತೆ. ವಾರದಲ್ಲಿ ಒಂದ್ ದಿವಸ ರಸಂ ಪಲ್ಯ ಮಾಡ್ತೀವಿ. ನಮ್ ಟ್ರಸ್ಟ್ ವತಿಯಿಂದ ವಾರದಲ್ಲಿ ಒಂದ್ ದಿವಸ ಸ್ವೀಟ್ ಅನ್ನು ಹಂಚ್ತೀವಿ ಸರ್ ಜನಗಳಲ್ಲಿ. ಮತ್ತೆ ದಾನಿಗಳು ಏನಾದ್ರು ಹಣ್ಣು, ಬೋಂಡ, ಬಜ್ಜಿ, ಸ್ವೀಟು ಏನ್ ಹೇಳ್ತಾರೋ, ಅದು ದಾನಿಗಳು ಏನ್ ಹೇಳ್ತಾರೋ ಅದನ್ನ ನಾವು ಹಂಗೆ ಅಲ್ಲಿ ಊಟಕ್ಕೆ ಬಡಿಸೋ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ನೀವು ದಾನಿಗಳು ಅಂತ ಅವಾಗ 2 ಸಾರಿ ಹೇಳಿದ್ರಿ ಮೇಡಮ್. ಅಂದ್ರೆ ಯಾರಾದ್ರೂ ನಿಮ್ಮ ಈ ಸಂಸ್ಥೆಯ ಕೆಲಸ ಕಾರ್ಯಗಳನ್ನ ನೋಡಿ, ನೀವು ಮಾಡ್ತಾ ಇರೋ ವಾಸವಿ ಟ್ರಸ್ಟ್ ನ ಅನ್ನದಾನ ನೋಡಿ ಯಾರಾದ್ರೂ ಈಗ ಸ್ಪಾನ್ಸರ್ ಕೊಡ್ತೀರಾ ಅಂದ್ರೆ ತಗೋತೀರಾ? ಹೌದು ಸರ್, ಖಂಡಿತ ತಗೊಂತೀವಿ. ನಮ್ದು ATG ಎಕ್ಸಾಮ್ಷನ್ ಇದೆ, CSR ಎಕ್ಸಾಮ್ಷನ್ ಇದೆ, ನೀತಿ ಆಯೋಗ್ ಇದೆ. ಸೊ ನಾವು ಏನೇ ದಾನಿಗಳಾದ್ರೂ ಧನ ಸಹಾಯನ ತಗೊಂತೀವಿ, ಮಾಡ್ತೇವೆ. ಇಲ್ಲಿ ಯಾವ ಕಾರಣದಲ್ಲಿ ಬಂದು ಊಟ ತಿಂಡಿಗಳನ್ನ ದಾನ ಮಾಡ್ತಾರೆ ಮೇಡಮ್ ಸ್ಪಾನ್ಸರ್? ಸರ್, ಇಲ್ಲಿ ಹುಟ್ಟಿದಬ್ಬ ಇರುತ್ತೆ, ಮನೆಗಳಲ್ಲಿ ಹುಟ್ಟಿದಬ್ಬ ಇರುತ್ತೆ, ತಂದೆ ತಾಯಿ ತೀರ್ಕೊಂಡಿರ್ತಾರೆ, ಮತ್ತೆ ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಕೆಲವರು ಏನು ಇಲ್ದಿದ್ರು ನಾವು ಒಂದು ಅನ್ನದಾನ ಮಾಡ್ಬೇಕು ನಾವು ಖುಷಿಯಿಂದ ತುಂಬಾ ಜನ ಮಾಡೋರು ಇದಾರೆ ಸರ್. ಅಂದ್ರೆ ಯಾವುದೇ ಫ್ಯಾಮಿಲಿ ಕಾರ್ಯಕ್ರಮಗಳನ್ನ ಇಲ್ಲಿ ಬಂದು ಶೇರ್ ಮಾಡ್ಕೊಳ್ಳೋದು? ಹೌದು ಸರ್, ಖಂಡಿತ. ತುಂಬಾ ಹೌದು ಸರ್. ಆತರ ಯಾರು ಇದ್ರೆ ನಿಮ್ ಟ್ರಸ್ಟ್ ಬಂದು ಹಣ ಕೊಟ್ಟು ಮಾಡೋದು? ಹೌದು ಸರ್, ಹೌದು. ಅವ್ರು ಯಾರಾದ್ರೂ ಬಂದು ಬಡಿಸಬಹುದು ಮೇಡಮ್? ಖಂಡಿತ ಸರ್, ಅವರೇ ಬಂದು ಬಡ್ಸಕ್ಕೆ ನಾವ್ ಹೇಳೋದು. ನಾವು ಬಡ್ಸೋದ್ಕಿಂತ ಅವ್ರು ಬಂದು ಬಡ್ಸಿ ಅವ್ರ ಜನಗಳಲ್ಲಿ ಈ ಫೋಟೋ ವಿಡಿಯೋ ನೋಡಿದ್ರೆ ಏನು ಅರ್ಥ ಆಗಲ್ಲ ಸರ್. ಅಲ್ಲಿ ಬಂದು ನಿಂತ್ಕೊಂಡು ಅವ್ರ ಜನ ಊಟ ಮಾಡ್ತಿರೋದ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಫೋಟೋ ವಿಡಿಯೋದಲ್ಲಿ ನೋಡಿದ್ರೆ ಏನೋ ಮಾಡ್ತಿದಾರೆ ಅನ್ಸುತ್ತೆ. ಇಲ್ಲಿ ಬಂದು ಅವ್ರು ನಿಂತಾಗ ಅವ್ರು ಕುತ್ಕೊಂಡ್ ಕೇಳಿ ಅವ್ರು ಊಟ ಮಾಡಿ, ಕೆಲವರೆಲ್ಲ ಅವ್ರನ್ನೆಲ್ಲ ಮಾತಾಡ್ಸಿ ಅವ್ರಿಗೆಲ್ಲ ಏನು ಇತ್ತ ಅಂತ ಕೇಳ್ಕೊಂಡು ಹೋಗ್ತಾರೆ. ಅದಕ್ಕೆಲ್ಲ ಅವಕಾಶ ಇದೆ? ಹೌದು ಸರ್, ಎಲ್ಲ ಮಾಡಿ ಅವರು ಊಟ ಮಾಡಿ ಹೋಗ್ತಾರೆ. ಇದೇ ಊಟನೇ ಅವರು ಊಟ ಮಾಡಿ ಹೋಗ್ತಾರೆ ದಾನಿಗಳನ್ನು. ಅವ್ರ ಫ್ಯಾಮಿಲಿ ಎಲ್ಲ ಬಂದು? ಹೌದು ಸರ್, ಖಂಡಿತ 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 ಸರ್, ಅವಕಾಶ ಮಾಡ್ಕೊಡ್ತಾರೆ. ಹೌದು ಸರ್, ಎಲ್ಲ ಅವಕಾಶ ಇದೆ.
ಓಕೆ ಮೇಡಮ್ ಇಷ್ಟೊಂದೆಲ್ಲ ನಿಮ್ಗೆ ಸೌಲಭ್ಯ ಮತ್ತೆ ಅವಕಾಶಗಳು ಕೊಟ್ಟಿರುವಂತ ಈ ಆಸ್ಪತ್ರೆ ಸಿಬ್ಬಂದಿ ಮತ್ತೆ ಆಸ್ಪತ್ರೆ ಹೌದು ಸರ್. ಸ್ಟಾಫ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಇಲ್ಲಿ ನಾವು ಫಸ್ಟ್ ಮೊದಲನೇದಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನಮಗೆ ಸೇವೆ ಮಾಡಕ್ಕೆ ಅವರೇ ಫಸ್ಟ್ ನಮಗೆ ಸಹಾಯ ಮಾಡಿದ್ದು. ಅದಲ್ದಲೆ ಇವಾಗ್ಲೂ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ತಾ ಇರೋದಕ್ಕೆ ಈಗಿರೋರು ಅಷ್ಟೇ ಹೆಲ್ಪ್ ಮಾಡ್ತಾರೆ. ಹೌದು ಸರ್, ಈಗಿರೋರು ಹೆಲ್ಪ್ ಮಾಡ್ತಾ ಇದಾರೆ. ಸೊ ಎಲ್ಲಾ ಜಯದೇವ ಆಸ್ಪತ್ರೆ ಸಿಬ್ಬಂದಿಗಳಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ಸರ್. ಅಂದ್ರೆ ಇನ್ ಮುಂದೆ ಯಾರೇ ಆದ್ರೂ ಕೂಡ ಕೆಲವರು ಗೊತ್ತಿರಲ್ಲ ಜಯದೇವ ಆಸ್ಪತ್ರೆಗೆ, ಇಲ್ಲಿ ಜಾಸ್ತಿ ಯಾವ ಕಾರಣಕ್ಕೆ ಬರ್ತಾರೆ ಮೇಡಮ್ ಜಯದೇವ? ಸರ್ ಇಲ್ಲಿ ಆಸ್ಪತ್ರೆಗೆ ಬರೋದು ಹಾರ್ಟ್ ಪ್ರಾಬ್ಲಮ್, ಹೃದಯ ಸಂಬಂಧಿ ರೋಗಿಗಳು. ಹೌದು ಸರ್, ಹೌದು ಸರ್, ಹೌದು ಯಾರೇ ಬಂದ್ರು ಕೂಡ ಇಲ್ಲಿ ಯಾವ್ದು ಊಟದ ಹಾಲಲ್ಲಿ ಬಂದು ಫ್ರೀಯ ಊಟ ಸಿಗುತ್ತೆ. ಹೌದು ಸರ್, ಹೌದು ಯಾರೇ ಬಂದ್ರು ಊಟ ಕೊಡ್ತೀರಾ? ಹೌದು ಸರ್. ಓಕೆ ಮೇಡಮ್, ಆಯ್ತು, ಬಹಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಒಂದು ವಾಸವಿ ಟ್ರಸ್ಟ್ ಇದೇ ರೀತಿ ನಿತ್ಯ ಅನ್ನದಾಸೋಹವನ್ನ ಒಂದು ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ನಮ್ಮ ಚಾನೆಲ್ ಮುಖಾಂತರ ಕೇಳ್ಕೊತಾ ಇದ್ವಿ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ತೆ, ಯಾವೂರಿಂದ ಬಂದಿದ್ದೀರಾ? ನಾವು ಬಳ್ಳಾರಿಯಿಂದ ಯಾರು ಕರ್ಕೊಂಡ್ ಬಂದಿದ್ದೀರಾ ಸರ್? ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಹೃದಯ ಆಸ್ಪತ್ರೆಗೆ ಬಂದಿದ್ವಿ. ಎಷ್ಟು ದಿವಸ ಆಯ್ತು ಬಂದು? ವಾರ ಆಯ್ತು ಸರ್. ವಾರ. ಯಾರು ಕರ್ಕೊಂಡ್ ಬಂದಿದ್ದೀರಾ ಸರ್ ಪೇಷಂಟ್ ಕರ್ಕೊಂಡ್ ಬಂದಿದ್ವಿ, ನಮ್ಮ ಅಣ್ಣವ್ರ ಅಂತ. ನಿಮ್ಮ ಅಣ್ಣವರ? ಹಾ. ಏನಾಗಿತ್ತು? ಹಾರ್ಟ್ ಪ್ರಾಬ್ಲಮ್ ಇತ್ತು. ಹಾರ್ಟ್ ಪ್ರಾಬ್ಲಮ್. ಈ ಒಂದು ವಾರದಿಂದ ಇಲ್ಲೇ ಫ್ರೀ ಊಟ ಮಾಡ್ತಾ ಫ್ರೀ ಇರ್ತದೆ ಸರ್, ಚೆನ್ನಾಗಿರುತ್ತೆ ಊಟ. ಅನ್ನ, ಚೆನ್ನಾಗಿದ್ಯಾ? ಸಾಂಬಾರು, ಮಜ್ಜಿಗೆ, ಸ್ವೀಟ್, ಚಪಾತಿ ಇರುತ್ತೆ. ಇವತ್ತೊಂದಿನ ಚಪಾತಿ ಇಲ್ಲ? ಇಲ್ಲ, ಇವತ್ತೊಂದಿನ ಇಲ್ಲ. ಡೈಲಿ ಡೈಲಿ ಚಪಾತಿ ಇರುತ್ತೆ. ಮಧ್ಯಾಹ್ನಲ್ಲಿ 1 ಗಂಟೆಯಿಂದ ಹಿಡಿದು 2 ಗಂಟೆ ತನಕ ಇರುತ್ತೆ. ಇದೇ ಊಟ ಹೊರಗಡೆ ಮಾಡ್ರೆ ಎಷ್ಟಾಗುತ್ತೆ? ಹೊರಗಡೆ ಮಾಡಿದ್ರೆ ಒಂದು 60-70 ರೂಪಾಯಿ ಆಗುತ್ತೆ ಸರ್. ಡೈಲಿ ಡೈಲಿ ಇಲ್ಲೇ ಫ್ರೀ ಊಟ ಮಾಡಿ? ಡೈಲಿ ಫ್ರೀ ಆಗಿಲ್ಲ. ಈಗ ಕೊಡ್ತಾ ಇದಾರಲ್ಲ ಹಿಂಗ್ ಫ್ರೀ ಆಗಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಸ್ವಲ್ಪ ಚೆನ್ನಾಗಿರ್ಲ ಅಂತ ಹೇಳ್ತಿದ್ದೀನಿ ಸರ್. ಅವ್ರಿಗೆ ಅವ್ರು ಕೊಟ್ಟದಾಗ ನಮಗೆ ಉಪಯೋಗ ಆಗುತ್ತೆ. ಯಾಕಂದ್ರೆ ದೂರಿಂದ ಬಂದಿರ್ತವ, ದುಡ್ಡು ಇರಲ್ಲ, ಏನಿರಲ್ಲ, ಬಡವರು ಇರ್ತೀವಿ. ಆ ತರ ಬಂದಾಗ ನಮಗೆ ಸ್ವಲ್ಪ ಚೆನ್ನಾಗಿ ಆಸರ ಕೊಟ್ಟಂಗತ್ತೆ, ಉಪಯೋಗ ಆಗುತ್ತದೆ. ಪರವಾಗಿಲ್ಲ. ಇದು ವಾಸವಿ ಟ್ರಸ್ಟ್ ಇಂದ ಅಂದ್ರೆ ಚೆನ್ನಾಗಿ ಟೋಕನ್ ಕೊಡ್ತಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. All the very best. Thank you so much, Anjali.